ಹಲೋ, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದರೆ ಮುಂದೆ ನಿಮಗೆ ಗೊತ್ತಾಗುತ್ತೆ ನಾವು ನಮ್ಮ ಮನೆಯಲ್ಲಿ ಯಾವ ರೀತಿ ಯುಗಾದಿ ಹಬ್ಬನ ಆಚರಣೆ ಮಾಡ್ತೀವಿ ಅಂತ. ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಾವು ಯುಗಾದಿ ಹಬ್ಬ ಅಂದರೆ ಬೇವು ಬೆಲ್ಲ. ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಬೇವು ಇರುತ್ತೆ, ಬೆಲ್ಲನೂ ಇರುತ್ತೆ, ಸಿಹಿನೂ ಇರುತ್ತೆ, ಕಹಿನೂ ಇರುತ್ತೆ. ಅದನ್ನ ಯಾವ ರೀತಿ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದೇ ಸಿಹಿ ಮತ್ತು ಕಹಿ. ಅದೇ ಮನುಷ್ಯನ ಜೀವನದಲ್ಲಿ ಬರುತ್ತೆ, ಏರು ಬರುತ್ತೆ, ಬೀಳು ಬರುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಇವಾಗ ನಾವು ನಮ್ಮ ಮನೆಯಲ್ಲಿ ಬೇವು ಮಾಡ್ತಾಯಿದ್ದೀವಿ. ಬೇವು ಮಾಡೋಕ್ಕೆ ಪುಟಾಣಿ ಸಕ್ಕರೆಯನ್ನು ಯೂಸ್ ಮಾಡ್ತೀವಿ. ಹಾಗೆ ನೋಡಿ, ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟಿಗಿರುತ್ತೆ, ಟೇಸ್ಟ್ ಇರುತ್ತೆ. ಹಾಗೆ ನಾವು ಬುರೆ ಅಂತ ಆಚರಿಸ್ತೀವಿ. ಬುರೆ ಅಂತ ನಮ್ಮ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆಚರಿಸ್ತಾ, ನಿಮ್ಮ ಕಡೆಯಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀರಿ ಅಂತ ಕಮೆಂಟಲ್ಲಿ ತಿಳಿಸಿ. ನಾವು ಈ ರೀತಿ ರಾತ್ರಿಯೇ ತುಂಬಿಟ್ಟು ಗ್ಯಾಸ್ ಎಲ್ಲ ಪೂಜೆ ಮಾಡಿ ಅದನ್ನು ರಂಗೋಲಿಯಿಂದ ಸಿಂಗರಿಸಿ 2 ಪಾತ್ರೆ ಇಟ್ಟು ಅದಕ್ಕೆ ಬೇವನ್ನು ಇಟ್ಟು ರಾತ್ರಿಯೇ ಪೂಜೆ ಮಾಡಿ ಬೆಳಗ್ಗೆ ಅದೇ ಪಾತ್ರೆಯಲ್ಲಿರೋ ನೀರಿನಿಂದ ನಾವು ಸ್ನಾನ ಮಾಡ್ತೀವಿ. ಇವಾಗ ಮೊದಲನೇಗೆ ಚಿಕ್ಕವರಿಂದ ನಾವು ತಲೆ ಸ್ನಾನ ಮಾಡೋದು ಅಂತ ಮೊದಲಿಗೆ ಚಿಕ್ಕವರಿಂದಲೇ ಸ್ಟಾರ್ಟ್ ಮಾಡೋದು. ಮೈಗೆ ಎಲ್ಲ ಎಣ್ಣೆ ಹಚ್ಚಿ ತಲೆಗೆ ಮತ್ತು ಮೈಗೆ ಹಾಲು ತುಪ್ಪ ಹಾಕಿ ಮೊದಲಿಗೆ ಸ್ನಾನ ಮಾಡಿಸೋದು ಚಿಕ್ಕ ಮಕ್ಕಳಿಂದ ದೊಡ್ಡವರು. ಯುಗಾದಿ ಹಬ್ಬ ಅಂದ್ರೇ ತಲೆ ಸ್ನಾನ, ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಇದೇ ರೀತಿಯಾಗಿ ಚಿಕ್ಕವರಿಂದ ದೊಡ್ಡವರೆಲ್ಲ ಸ್ನಾನ ಮಾಡಿಕೊಂಡು ಯುಗಾದಿ ಹಬ್ಬನ ಖುಷಿಯಿಂದ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಎಲ್ಲರಿಗೂ ಕೂಡ ವರ್ಷದ ಮೊದಲನೇ ಹಬ್ಬ ಅಂತಂದರೆ ಯುಗಾದಿ ಹಬ್ಬ. ಇವಾಗ ನನ್ನ ಮಗಳದು ಎಣ್ಣೆ ಹಚ್ಚೋದು ಎಲ್ಲ ಆಯಿತು, ತಲೆಗೆ ಮೈಗೆ ಕೂಡ ಅವಳಿಗೂ ಕೂಡ ಸ್ನಾನ ಆಯಿತು. ಈ ರೀತಿ ನಾವು ಸ್ನಾನ ಆದಮೇಲೆ ಓಕ್ಳಾರತಿ ಅಂತ ಮಾಡ್ತೀವಿ. ಇದೇ ಬಚ್ಚಲ ಮನೆಯಲ್ಲಿ ನಿಂದ್ರಿಸಿ ಓಕ್ಳಾರತಿ ದೃಷ್ಟಿಯನ್ನು ತೆಗೆದು ಯಾವುದೇ ದೃಷ್ಟಿ ಇದ್ದರೆ ಹೋಗಲಿ, ಕೆಟ್ಟ ದೃಷ್ಟಿಗಳು ಅಂತಂದು ಈ ರೀತಿ ಆರತಿಯನ್ನು ಮಾಡಿ ಓಕ್ಳಿನ ಹೊರ ಕರ್ಕೊಳ್ತೀವಿ. ನೆಕ್ಸ್ಟ್ ಅದೇ ರೀತಿ ನಮ್ಮ ಮನೆಯವ್ರದ್ದು ಕೂಡ ಮೈಗೆಲ್ಲ ಎಣ್ಣೆ ಹಚ್ಚಿ ಅವ್ರಿಗೂ ಕೂಡ ಅದೇ ರೀತಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರದ್ದು ಮುಂದೆ ನಾವು ಪೂಜೆ ಪುನಸ್ಕಾರ ಏನೇ ಇದ್ದರೂ ಮುಂದೆ ನಾವು ಮಾಡೋದು. ನನ್ನ ಮಗಳು ತುಂಬ ಮಾತು ಜೋರಿತ್ತು. ಅವರ ಅಪ್ಪಾಜಿಗೆ ಮೈ ಎಲ್ಲ ಎಣ್ಣೆ ಹಚ್ಬೇಕಾದ್ರೆ ಅವಳಿಗೆ ಏನು ತಿಳಿಯುತ್ತೆ ಅದೇನೇನೋ ಮಾತಾಡ್ತಾ ಇದ್ಲು. ಇದೇ ರೀತಿ ನಾವು ಖುಷಿಯಾಗಿ ನಾವು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಮನೆಯಲ್ಲಿ. ನೀವು ನಿಮ್ಮ ಮನೇಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಇವಾಗ ಅವ್ರದ್ದು ಕೂಡ ಸ್ನಾನ ಆಯಿತು ಫೈನಲಿ. ಇವಾಗ ನಮ್ಮದು ಕೂಡ ಇವಾಗ ನಾವು ಸ್ನಾನ ಮಾಡ್ಕೊಂಡು ಬರಬೇಕು. ಇವಾಗ ನಾನು ಸ್ನಾನ ಮಾಡಬೇಕು ಅಂತ ನಮ್ಮ ಅತ್ತೆಯವರು ಎಣ್ಣೆ ಹಚ್ಚಿ ತಲೆಗೆ ಎಣ್ಣೆ ಹಾಕ್ತಾಯಿದ್ರು, ಹಾಲು ತುಪ್ಪ ಹಾಕ್ಕೊಂಡು. ನಾನು ಕೂಡ ತಲೆ ಸ್ನಾನವನ್ನು ಮಾಡಿ ಇವಾಗ ಪೂಜೆಗೆ ಏನೇನು ಬೇಕೋ ಎಡೆ ಮಾಡೋಕ್ಕೆ ಪ್ರಸಾದ ಮಾಡಬೇಕು ಅಂತ ನಾನು ಅಡುಗೆ ಮನೆಗೆ ಬಂದು ಜೋಡಿಸ್ಕೊಂಡು ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನಾವು ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಏನಪ್ಪ ಅಂತಂದರೆ ಬೇವು ಮತ್ತು ಶಾವಿಗೆ ಪಾಯಸ, ಕೋಸಂಬರಿ, ಹಪ್ಪಳ, ಸಂಡ್ಗೆ, ಇದು ಮಾವಿನಕಾಯಿ ಚಿತ್ರಾನ್ನ ಮತ್ತು ಅವಲಕ್ಕಿ ತಿಂಡಿಗೆ. ಹೀಗೆ ಅದೇ ನೋಡಿರಿ, ಇವಾಗ ನಾನು ಈರುಳ್ಳಿ ಹೆಚ್ಕೊತಾ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕು ಅಂತ. ಅದಕ್ಕೆ ಸ್ವಲ್ಪ ಮಾವಿನಕಾಯಿ ತುರಿದು ಬೇವಿಗೆ ಹಾಕಿದರೆ ಬೇವು ಕೂಡ ರೆಡಿಯಾಗುತ್ತೆ. ಅದೇ ರೀತಿ ನಾವು ಮಾವಿನಕಾಯಿ ಪಳುವು ಅಂತ ಮಾಡ್ತೀವಿ. ಪಳುವು ಅಂತಂದರೆ ಮಾವಿನಕಾಯಿನ ನೀಟಾಗಿ ಚಿಕ್ಕದಾಗಿ ಹೆಚ್ಚಿ ಅದಕ್ಕೆ ಸ್ವಲ್ಪ ಉಪ್ಪು, ಖಾರ ಪುಡಿ, ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿದರೆ ಪಳುವು ಕೂಡ ರೆಡಿಯಾಗುತ್ತೆ. ಹಾಗೆ ಮಾವಿನಕಾಯಿ ಮಾಡೋಕ್ಕೆ ಅಂತ ಒಗ್ಗರಣೆನೂ ಕೂಡ ನಾನು ಮಾಡಿದೆ. ಈರುಳ್ಳಿ, ಟೊಮೊಟೊ ಎಲ್ಲ ಹೆಚ್ಕೊಂಡು, ಟೊಮೊಟೊ ಏನಿಲ್ಲ, ಈರುಳ್ಳಿ ಅಷ್ಟೇ, ಕಡಲೆಬೇಳೆ, ಉದ್ದಿನಬೇಳೆಯನ್ನು ಒಗ್ಗರಣೆ ಹಾಕಿ ಈರುಳ್ಳಿನ ಹೆಚ್ಚಾಕಿ ತುರಿದಿರೋಂಥ ಮಾವಿನಕಾಯಿನ ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡೋದು. ಗ್ಯಾಸನ್ನು ಆಫ್ ಮಾಡಿ ನೈವೇದ್ಯ ಕೂಡ ಎಲ್ಲ ರೆಡಿ ಮಾಡಿಕೊಟ್ಟೆ. ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ರು, ಅವ್ರಿಗೆ ದೇವರಿಗೆ ನೈವೇದ್ಯ ಮಾಡೋಕ್ಕೆ ಅಂತ ಎಲ್ಲ ಬಡಿಸ್ಕೊಟ್ಟೆ. ಅಲ್ಲಿ ನನ್ನ ಮಗಳದು ಕೂಡ ಡ್ಯಾನ್ಸ್ ಜೋರಿತ್ತು. ಅವಳೇ ರೆಡಿಯಾಗಿ ಡ್ರೆಸ್ ಕೂಡ ಹಾಕ್ಕೊಂಡು ರೆಡಿಯಾಗಿ ಇವಾಗ ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ದೊಡ್ಡವರಿಗೆ ಆರತಿ ಮಾಡಬೇಕು. ಆರತಿ ಮಾಡೋ ಆಚರಣೆ ಕೂಡ ಇದೆ. ಮುಡಿ ಕೊಟ್ಟು ಕುಂಕುಮ ಎಲ್ಲ ಹಚ್ಚಿ ಅವರಿಗೆ ಆರತಿ ಮಾಡಬೇಕು. ಇದು ಹಿಂದಿನ ಕಾಲದಿಂದನೂ ಸಂಪ್ರದಾಯ ಇದೆ. ಅದೇ ರೀತಿ ನಾವು ಮಾಡಬೇಕಾಗುತ್ತೆ. ಅದೇ ನೋಡಿ.
ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಎಲ್ಲ ಹಬ್ಬ ಕೂಡ ಆಯಿತು, ಆರತಿ ಮಾಡಿದ್ದು ಆಯಿತು. ನನ್ನ ಮಗಳು ತುಂಬಾ ಹಠ ಮಾಡ್ತಾ ಇದ್ಲು ಸೀರೆ ಉಡಿಸಿ ನನಗೂ ಅಂತ. ಹಂಗಾಗಿ ಅವಳಿಗೂ ಕೂಡ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿ ಫೋಟೋ ಶೂಟ್ ಮಾಡಿ ಫೈನಲಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ.